ಬಿಗ್ ಬಾಸ್ ಮನೆಯಲ್ಲಿ 6 ಜನ ನಾಮಿನೇಷನ್ದಲ್ಲಿ ಇದ್ದಾರೆ. ಆ 6 ಜನ ಯಾರಂತ ಹೇಳಿ ನಿಮಗೆ ಗೊತ್ತಿದೆ ಅಂತ ಹೇಳಿ ಅನ್ಕೊಳ್ಳಕತ್ತೀನಿ. ಗೊತ್ತಿದ್ರು ಕೂಡ ಗೊತ್ತಿಲ್ಲ ಅಂದ್ರೂ ಕೂಡ ನಾನು ಇನ್ನೊಂದ್ಸಲ ಹೇಳ್ತೀನಿ, ಬನ್ರಿ. ಅವಿನಾಶ್ ಅವರು, ಮೈಕಲ್ ಅವರು, ಸಿರಿ ಅವರು, ವರ್ತೂರ್ ಸಂತೋಷ್ ಅವರು, ಸಂಗೀತಾ ಅವರು ಮತ್ತೆ ಪ್ರತಾಪ್ ಅವರು, ಈ 6 ಜನ ಕೂಡ ನಾಮಿನೇಷನ್ ನಲ್ಲಿ ಇದ್ದಾರೆ. ವೋಟಿಂಗ್ ರಿಸಲ್ಟ್ ಪ್ರಕಾರ ಯಾರ್ಯಾರು ಯಾವ್ಯಾವ ಪ್ಲೇಸ್ ನಾಗಿದ್ದಾರೆ ಅಂತ ಹೇಳ್ತೀನಿ. ಫಸ್ಟ್ ಪ್ಲೇಸ್ ಅಲ್ಲಿ ಪ್ರತಾಪ್ ಅವರು ಇದಾರ. ಪ್ರತಾಪ್ ಅವರು ನಿಮ್ಗೆಲ್ರಿಗೂ ಗೊತ್ತೇ ಆದವ್ರು. ಅವರು ಯಾವುದೇ ರೀತಿಯಾದಂತಹ ಜಗಳಗಳು ಮಾಡ್ಕೊಳ್ಳೋದಾಗ್ಲಿ, ಕಿರಿಕ್ಗಳನ್ನ ಮೈ ಮೇಲೆ ಹಾಕೊಳ್ಳೋದಾಗ್ಲಿ ಏನು ಮಾಡಕ್ ಹೋಗಲ್ಲ. ಅವ್ರ ಆಟ ಏನದ ಅದು ಆಡಕಂತ ಹೋಗ್ತಾರೆ ಅವರು. ಅದಕ್ಕೆ ಎಲ್ರ ಮನ್ಸನ್ನ ಏನ್ ಫಸ್ಟ್ ಇಂದ ಗೆದ್ದಿದ್ದಾರೋ ಅದು ನಂಗೆ ಅವ್ರ ಸ್ಥಾನವನ್ನ ನಂಗೆ ಕಾಪಾಡ್ಕೊಂತ ಹೋಗಕತ್ತಾರ ಅಂತಾನೆ ಹೇಳ್ಬೋದು. ಅದಕ್ಕೆ ಎಲ್ರಿಗೂ ಕೂಡ ಇಷ್ಟ ಅಂತ ಏನಿದ್ರು ಪ್ರತಾಪ್ ಅವರು, ಅದು ಬಿಗ್ ಬಾಸ್ ಮುಗಿದ್ಮೇಲೆ ಕೂಡ ಅವ್ರು ಇಷ್ಟ ಹಂಗೆ ಇರ್ತಾರ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಅವ್ರು ತುಂಬಾ ಚೆನ್ನಾಗಿ ಆಡಕತ್ತಿದಾರ. ಆಮೇಲೆ ಈ ಒಂದು ಹಳ್ಳಿ ಟಾಸ್ಕ್ಗಳನ್ನ ಕೊಟ್ರೇನು ತುಂಬಾ ಚೆನ್ನಾಗಿ ಆಡ್ತಾರಂತ ಹೇಳಿ ಅನ್ಸಕತ್ತದ. ಯಾಕಪ್ಪ ಈ ವಿಚಾರ ಹೇಳಕತ್ತೀನಿ ನಾನು ಅಂತಂದ್ರ, ಮೊನ್ನೆ ನೀವು ನೋಡಿದ್ರಲ್ವಾ, ಅವ್ರಿಗೆ ತುಂಬಾ ಖುಷಿ ಆದಾಗ ಹಳ್ಳಿದು ಮಾತಾಡೋದಾಗ್ಲಿ, ಮುದ್ದೆ ಮಾಡೋದಾಗ್ಲಿ, ಆ ಥರ ಈ ಥರ ಎಲ್ಲ ಹೇಳಿದ್ರು. ಆಮೇಲೆ ಮತ್ತೆ ಸುದೀಪ್ ಸರ್ ಅವ್ರಿಗೂ ಕೂಡ ಒಂದು ಮಾತು ಹೇಳಿದ್ರಲ್ಲ, ಅಂದರೆ ಅಮ್ಮ ನೀವು ಕಳಿಸಿರೋ ಊಟ ಇಷ್ಟ ಆಯಿತು, ಅಮ್ಮ ಯಾವ ಥರ ಹೊಟ್ಟೆನ ನೋಡ್ತಾರೋ ನೀವು ಕೂಡ ಅದೇ ಥರ ಹೊಟ್ಟೆನ ನೋಡಿಬಿಟ್ಟು ನಮ್ಗೆ ಅಡುಗೆ ಕಳಿಸಿದ್ದೀರಿ. ಆದರೆ ಹೋಟೆಲಲ್ಲಿ ಹೋಗ್ಬಿಟ್ರೆ ಅಲ್ಲಿ ಮಾಲೀಕರು ಏನಿರ್ತಾರೋ ಅವ್ರು ನಮ್ಮ ಪರ್ಸಿನ ಮೇಲೆ ಮಾತ್ರ ಕಣ್ಣಿರ್ತದೆ, ಅವ್ರಿಗೆ ಹೊಟ್ಟೆ ಮೇಲೆ ಕಣ್ಣಿರಂಗಿಲ್ಲ ಅವ್ರಿಗೆ ಅಂತ ಹೇಳಿದ್ರಲ್ವ. ಈ ಒಂದು ವಿಡಿಯೋ ಅವ್ರದ್ದು ತುಂಬ ವೈರಲ್ ಆಗಕತ್ತದ ಅಂತಲೇ ಹೇಳ್ಬೋದು. ಈ ಒಂದು ವಿಚಾರದಿಂದಾಗಿ ಸುದೀಪ್ ಅವರು ಕೂಡ ತುಂಬ ಭಾವುಕರಾಗಿ ಥ್ಯಾಂಕ್ಸ್ ಎಲ್ಲ ಹೇಳಿದ್ರಲ್ವ. ಅದಕ್ಕೆ ತುಂಬ ಜನ ಅವ್ರನ್ನ ಏನು ಇಷ್ಟಪಟ್ಟಿದ್ರು ಅದು ಹಂಗೆ ಕಂಟಿನ್ಯೂ ಆಗಿ ಐತೆ ಅಂತಲೇ ಹೇಳ್ಬೋದು. ಇನ್ನು ಸೆಕೆಂಡ್ ಪ್ಲೇಸಲ್ಲಿ ಸಂಗೀತ ಅವರು ಅದಾರ. ಸಂಗೀತ ಅವರು ಈಗ ಮಾಲೀಕರಾಗಿದ್ದಾರ. ಅವ್ರು ತಗೊಂಡಿರೋ ನಿರ್ಧಾರಗಳು ಕೂಡ ತುಂಬ ಚೆನ್ನಾಗಿದ್ದಾವ. ಆಮೇಲೆ ಅವರು ಬಂಡವಾಳ ಹಾಕಿದ್ರಲ್ವ, ಆ ಒಂದು ಬಂಡವಾಳಕ್ಕೆ ಅವ್ರಿಗೆ ಏನು ಬರಬೇಕೋ ಅದನ್ನು ಅವರು ಎಕ್ಸ್ಪೆಕ್ಟ್ ಮಾಡಕತ್ತಾರ. ಅದು ಅವ್ರಿಗೆ ಬಂದೇ ಬರ್ತದೆ. ಈಗ ಬಂಡವಾಳ ಹಾಕಿದ್ಮೇಲೆ ರಿಟರ್ನ್ ತೊಗೊಳ್ಳೇಬೇಕು ಅವರು, ಅದು ಎಷ್ಟೊತ್ತಿದ್ರು ಕೂಡ. ಅದನ್ನು ತೊಗೊಂಡ್ಮೇಲೆ ಕೂಡ ಇನ್ನೂ ಜಾಸ್ತಿನೂ ತೊಗೋಬೋದು ಅವರು. ಆ ಒಂದು ಆಟ, ಆ ಒಂದು ಸ್ಪೆಷಲ್ ಪವರ್ ಅವ್ರಿಗೆ ಐತೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಮಾಲೀಕರು ಈಗ ಯಾರ್ಯಾರು ನಾವು ಕೊಂಡ್ಕೊಂಡ್ರು ಕೂಡ ಅವ್ರಿಗೆ ಎಷ್ಟು ಕೊಡ್ಬೇಕು ಅಷ್ಟು ಕೊಟ್ಟಿರ್ತಾರೆ. ಫಸ್ಟ್ ದುಡ್ಡು ಕೊಟ್ಟು ಕೊಂಡ್ಕೊಂಡಿರ್ತಾರಲ್ವ, ಆ ದುಡ್ಡೆಲ್ಲ ಅವ್ರ ಹತ್ರ ಇದೆ. ಬಟ್ ಈಗ ಬಂದಿರೋದ್ರಲ್ಲಿ ಕೂಡ ನನಗೆ ಅಷ್ಟು ಕೊಡಿ, ನಿನ್ಗೆ ಇಷ್ಟು ಕೊಡಿ ಅಂತ ಹೇಳಿದರೆ ಅದು ಸರಿ ಕಾಣಂಗಿಲ್ಲ. ಅದಕ್ಕೆ ತುಂಬ ಜನ ಸಂಗೀತ ಅವ್ರ ಪರವಾಗಿನೇ ಇದ್ದಾರೆ ಅಂತಲೇ ಹೇಳ್ಬೋದು. ಈ ಒಂದು ನೀವು ನೋಡಿದ್ರೆ ಬೆಳಗ್ಗೆ ಪ್ರೋಮೋದಲ್ಲಿ ಕೂಡ ಎಷ್ಟೊಂದು ಬೈದಿದ್ದಾರೆ ಸಂಗೀತ ಅವ್ರಿಗೆ. ಮೈಕಲ್ ಅವರು, ನೀನು ಹಾಗೆ, ನೀನು ಹಿಂಗೆ, ಹಿಂಗ ಯಪ್ಪ ನೋಡೋಕ್ಕೆ ಆಗವಲ್ತು ಅಂತಲೇ ಹೇಳ್ಬೋದು. ಬಟ್ ಸಂಗೀತ ಅವ್ರು ಮಾತ್ರ ಅಲ್ಲಿ ಒಬ್ಬರೇ ಅಂತ ಅನ್ಸಕತ್ತದ. ಅವರು ಅಳ್ಕಂತ ಕುಂತಿದ್ರಲ್ಲ ಹೋಗ್ಬಿಟ್ಟು, ಅಲ್ಲಿ ಯಾರು ಕೂಡ ಬಂದು ಸಮಾಧಾನ ಮಾಡಿರೋದು ಕಾಣಿಸ್ಲಿಲ್ಲ. ಆಮೇಲೆ ಅವ್ರಿಗೂ ಹತ್ರ ಹೋಗ್ಬಿಟ್ಟು ಹತ್ರಕ್ಕೆ ಕರ್ಕೊಂಡು ಹಗ್ ಮಾಡ್ಕೊಂಡಿರೋದು ಕೂಡ ನೋಡಲಿಲ್ಲ ನಾವು. ಬಟ್ ಯಾರ್ಯಾರು ಹೆಂಗಿರ್ತಾರೋ ಅಂತಲೇ ಹೇಳೋಕ್ಕಾಗಲ್ಲ ಅಂತಲೇ ಹೇಳ್ಬೋದು. ಬಟ್ ಎಲ್ಲರ ಮನಸ್ಸನ್ನ ಏನು ಗೆದ್ದಿದ್ದಾರೋ ಹಂಗೆ ಇದ್ದಾರೋ ಅವ್ರು ಅಂತಲೇ ಹೇಳ್ಬೋದು. ಇನ್ನು ಥರ್ಡ್ ಪ್ಲೇಸಲ್ಲಿ ವರ್ತೂರ್ ಸಂತೋಷ್ ಅವರು ಇದ್ದಾರೆ. ವರ್ತೂರ್ ಸಂತೋಷ್ ಅವರು ಕೂಡ ಈಗ ಇಂಜುರಿ ಮಾಡ್ಕೊಳ್ಬೇಕು ಅನ್ನೋ ಥರ ಏನು ಆಡೋಕ್ಕೆ ಹೋಗಲ್ಲ. ಬಟ್ ಇಂಜುರಿ ಆಗ್ತಾವ ಅನ್ನೋ ಒಂದು ಭಯದಿಂದ ಅವ್ರಿಗೆ ಎಷ್ಟು ಆಡಬೇಕು ಅಷ್ಟನ್ನು ಆಡ್ತಾರೆ. ಬಟ್ ಅವ್ರಿಗೆ ಎಷ್ಟಾಗುತ್ತೋ ಆಡೋಕ್ಕೆ ಅಷ್ಟು ಕರೆಕ್ಟಾಗಿ ಆಡಕತ್ತಾರ ಅವರು. ನಿನ್ನೆ ಒಂದು ಮಾತು ಕೂಡ ಹೇಳಿದ್ರು ಅವರು, ಇಂಜುರಿ ಆಗೋ ಥರ ನಾನೇನು ಆಡೋಕ್ಕೆ ಹೋಗಲ್ಲ, ಆಡೋದು ಇಲ್ಲ ನಾನು. ನನಗೆ ಎಷ್ಟು ಆಡ್ಬೇಕು ಅನಿಸುತ್ತೋ, ಎಷ್ಟು ಆಡಬೇಕಾಗುತ್ತೋ, ಎಷ್ಟು ಆಡ್ತೀನೋ ನಾನು ಅಷ್ಟೇ ಆಡ್ತೀನಿ ನಾನು ಅಂತ ಕೂಡ ಅವ್ರು ಹೇಳಿದಾರಲ್ವ. ವರ್ತೂರ್ ಸಂತೋಷ್ ಅವರು ಕೂಡ ಎಲ್ರಿಗೂ ಇಷ್ಟನೇ ಆಗಕತ್ತಾರ ಅಂತಲೇ ಹೇಳ್ಬೋದು. ಯಾಕಂದ್ರೆ ಮೊದಲಿಂದ ಅವ್ರು ಏನು ಇಷ್ಟ ಇದ್ದಾರೋ ಹಂಗೆ ಇಷ್ಟನೇ ಇದ್ದಾರೆ ಅಂತಲೇ ಹೇಳ್ಬೋದು. ಬಟ್ ಈ ಒಂದು ಇದರಲ್ಲಿ ಥರ್ಡ್ ಪ್ಲೇಸಲ್ಲಿ ಇದ್ದಾರೆ. ಇನ್ನು ಫೋರ್ತ್ ಪ್ಲೇಸಲ್ಲಿ ಅವಿನಾಶ್ ಅವರು ಇದ್ದಾರೆ. ಅವಿನಾಶ್ ಅವರ ಆಟ ನೋಡಿ ಎಷ್ಟೋ ಜನ ಖುಷಿಯಾಗಿದೆ, ಇಷ್ಟ ಆಗಿದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಜಿಂಕೆಯ ವೇಗಕ್ಕೆ ಆನೆನೇ ಬಿದ್ದಿದೆ ಅಂತಾನೆ ಹೇಳ್ಬೋದು. ನಿನ್ನೆ ನೋಡಿದ್ರಲ್ಲವ ನೀವೆಲ್ಲರೂ, ಅವಿನಾಶ್ ಅವರು ಏನು ಆಟ ಆಡ್ಬೇಕಂತ ಹೇಳಿದಾರೋ ಅವರು ತುಂಬಾ ರ್ಯಾಶ್ ಆಗಿ ಆಡೋದಾಗ್ಲಿ, ವಿಲನ್ ಆಗಿ ಆಡೋ ಥರ ಏನು ಮಾಡಕ್ ಹೋಗಿರ್ಲಿಲ್ಲ ಅವರು. ಬಟ್ ಇಲ್ಲಿ ವಿನಯ್ ಅವರನ್ನೇ ತೊಡ್ಕೊಂಡಿದ್ದಂಗೆ ಕಾಣಕತ್ತದ. ಇಲ್ಲಿ ತೊಡ್ಕೊಂಡು ಹೋಗ್ಬಿಟ್ಟು ನಾನು ಆಡ್ತೀನಿ, ನಾನು ಹಂಗಿಂಗ್ ಅಂತ ಹೇಳಿದ್ರಲ್ಲ, ನೀನು ಒಬ್ಬನೇ ವಿಲನ್ ಅಲ್ಲ ಇಲ್ಲಿ ಅಂತ ಹೇಳಿದಾರೆ. ಅಂತಂದ್ರೆ ಇದ್ರ ಮಾತಿನ ಅರ್ಥ ನಾನು ಕೂಡ ವಿಲನೇ ಆಗ್ತೀನಿ ಆಟಗೋಸ್ಕರ ಅನ್ನೋ ಮಾತು ನಮ್ಗೆಲ್ರಿಗೂ ಅರ್ಥ ಆಗಕತ್ತದ ಅಂತಾನೆ ಹೇಳ್ಬೋದು. ಆದ್ರೆ ಇದರಿಂದ ಎಷ್ಟು ಜನಕ್ಕೆ ಇಷ್ಟ ಆಗಿದ್ದಾರೆ ಅಂತಾನೆ ಹೇಳ್ಬೋದು ನೋಡ್ರಿ. ಯಾಕಂತಂದ್ರೆ ಅವ್ರು ಚೆನ್ನಾಗಿ ಆಡಲ್ಲ, ಅವ್ರು ಹಂಗ ಆಡ್ತಾರ, ಅವ್ರು ಸೈಲೆಂಟ್ ಇದ್ದಾರ ಅಂತ ಹೇಳಿ ತುಂಬಾ ಜನ ಹೇಳ್ತಿದ್ರು. ಹೊರಗಡೆ ಕೂಡ ತುಂಬಾ ಕಮೆಂಟ್ಸ್ ಅಲ್ಲಿ ಕೂಡ ಫಸ್ಟಿಗೆ ಅವ್ರು ಬಂದಾಗ ಚೆನ್ನಾಗಿ ಆಡ್ತಾರೆ ಇವ್ರು ಕೂಡ, ಎಲ್ರ ಜೊತೆ ನೋಡ್ರಿ ಇವ್ರು ಎಲ್ರದ್ದೊಂದಾದ್ರೆ ಇವ್ರದ್ದೊಂದು ಆಟನೇ ಚೇಂಜ್ ಇರ್ತದ ಅಂತ ಹೇಳಿ ಎಲ್ರು ಅನ್ಕೊಂಡಿದ್ರು. ಆದ್ರೆ ಅದೆಲ್ಲ ಚೇಂಜ್ ಆಗಿತ್ತಲ್ವಾ. ಅಂದ್ರೆ ಇವ್ರು ತುಂಬಾ ಸೈಲೆಂಟ್ ಆಗಿರೋದು, ಅನ್ಕೊಂಡಿರೋ ಅಷ್ಟು ಮಟ್ಟಕ್ಕೆ ಇವ್ರೇನು ವೈಲೆಂಟ್ ಆಗಿರ್ಲಿಲ್ಲಲ್ಲ. ಅದಕ್ಕೆ ಎಲ್ರು ಕೂಡ ಹಂಗೆ ಅನ್ಕೊಂಡಿದ್ರು. ಬಟ್ ನಿನ್ನೆ ಅಸಲಿ ಆಟ ಸ್ಟಾರ್ಟ್ ಮಾಡಿದ್ರು ಅಂತಾನೆ ಹೇಳ್ಬೋದು ಅವಿನಾಶ್ ಅವರು ಆಟ ಇಲ್ಲಿಗೆ ಮುಗೀತದ, ಇನ್ನು ಕಂಟಿನ್ಯೂ ಆಗ್ತದ, ನೋಡೋಣ ಏನಾಗುತ್ತೆ ಅಂತ ಹೇಳಿ. ಬಟ್ ಅವರಿಗೆ ಜನ 4ನೇ ಪ್ಲೇಸ್ ಕೊಟ್ಟಿದ್ದಾರಲ್ವಾ. ಈ ಒಂದು ಪ್ಲೇಸ್ ನಾಳೆ ಚೇಂಜ್ ಆಗುತ್ತಾ ಹೆಂಗಾಗುತ್ತಾ ನೋಡಮ್ಮ. ಅವ್ರ ಆಟ ಚೆನ್ನಾಗಿ ಆಡಿದ್ರೆ ಅವ್ರು ಮತ್ತೆ ಅದೇ ಪ್ಲೇಸಲ್ಲಿ ಇರ್ಬೋದು, ಇಲ್ಲ ಜಾಸ್ತಿ ಈ ತರ ಮೇಲೇನು ಬರ್ಬೋದು, ಅವ್ರು ಹೇಳಕ್ಕಾಗಲ್ಲ. ಇನ್ನು 5th ಪ್ಲೇಸಲ್ಲಿ ಮೈಕಲ್ ಅವರು ಅದರ. ಮೈಕಲ್ ಅವರಂತೂ ಈ ಮಧ್ಯೆ ಯಾರಿಗೆ ಇಷ್ಟ ಆಗೋಲ್ರ
ಅಂತಲೇ ಹೇಳ್ಬೋದು. ಯಾಕಪ್ಪ ಅಂತಂದರೆ ಅವರು ಹೇಳಕತ್ತಾರ ಏನಪ್ಪ ಅಂತಂದ್ರೆ ನಾನೇ ನಂದೇ ಅನ್ನೋ ಅಹಂಕಾರ ಜಗ್ಗಿ ಆಗಿದೆ ಅವ್ರಿಗೆ ಅಂತಲೇ ಹೇಳ್ಬೋದು. ಒಂದು ಅಹಂದಿಂದ ಮಾತಾಡಕತ್ತಾರ ಎಲ್ರ ಜೊತೆ. ನಿಮ್ದೇನು ನಂದೇ ಎಲ್ಲ ಅನ್ನೋ ಥರ ಮಾತಾಡಕತ್ತಾರಲ್ಲ, ಆ ಒಂದು ವೇದಿಕೆಗೂ ಕೂಡ ಮರ್ಯಾದೆ ಕೊಟ್ಟಿರಲಿಲ್ಲ ಅವರು. ಬಟ್ ಸುದೀಪ್ ಅವರು ಹಂಗೆಲ್ಲ ಹೇಳಿದ್ರಲ್ವ, ಈ ಥರ ಮರ್ಯಾದೆ ಕೊಡಂಗಿಲ್ಲ ಅಂತಂದರೆ ನೀವು ಹೊರಗೆ ಹೋಗ್ಬೋದು, ಹೀಗೆ ಹೋಗಿ ಅಂತ ಹೇಳಿ ಕೂಡ ಗೇಟ್ ಪಾಸ್ ಆಗಿ ನೀವು ಹೋಗ್ಬಿಡಿ ಅಂತ ಹೇಳಿ ಕೂಡ ಗೇಟನ್ನು ತೆಗ್ಸಿದ್ರಲ್ವ. ಇದರಿಂದಾಗಿ ಅವರು ಸಾರಿ ಎಲ್ಲ ಕೇಳಿ ಅವ್ರು ತಪ್ಪು ಮಾಡಿರಿದ್ರಲ್ವ, ಆ ಒಂದು ತಪ್ಪಿಗೆ ಅವ್ರಿಗೆ ಅರಿವಾಗಿತ್ತು ಅಂತಲೇ ಹೇಳ್ಬೋದು. ಬಟ್ ನೀವು ನೋಡಿದ್ರ ಸಂಗೀತ ಅವ್ರ ವಿರುದ್ಧ ಜಾಸ್ತಿ ಹೋಗಕತ್ತಾರ ಅಂತಲೇ ಹೇಳ್ಬೋದು. ಅವ್ರಿಗೆ ನೆಗೆಟಿವ್ 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 ಅಂತಲೇ ಹೇಳಕತ್ತಾರ. ಆದರೂ ಕೂಡ ಒಂದು ಕಡೆಯಿಂದ ಆಟ ಅಂತ ನೋಡಿದ್ರೆ ಚೆನ್ನಾಗಿ ಆಡಕತ್ತಾರ. ಬಟ್ ಈಗ ನೋಡೋಣ ಯಾರ್ಯಾರು ಹೆಂಗೆ ಆಡ್ತಾರ ಅಂತ ಹೇಳಿ. ಇನ್ನು ಸಿರಿ ಅವರು 5ನೇ ಪ್ಲೇಸಲ್ಲಿದ್ದಾರ. ಅವ್ರಿಗೆ ಇವರೆಲ್ಲರನ್ನ ಹೋಲಿಸ್ಕೊಂಡ್ರೆ ಇವರೆಲ್ಲರಿಗಿಂತ ಕಮ್ಮಿ ಓಟ್ ಬಂದಿದೆ ಅವ್ರಿಗೆ ಅಂತಲೇ ಕಾಣಕತ್ತದ. ಅದಕ್ಕೆ ಅವರು 5ನೇ ಪ್ಲೇಸಲ್ಲಿದ್ದಾರೆ. ಸಿರಿ ಅವ್ರಿಗೆ ಈಗ ಒಂದು ಚಾನ್ಸ್ ಸಿಕ್ಕಿದೆ ಅಲ್ವಾ, ಬಿಗ್ ಬಾಸ್ ಅವರೇ ಕೊಟ್ಟಿದ್ದಾರ. ನೀವು ಉಸ್ತುವಾರಿ ಆಗಿ ಆಡಿ ಅಂತ ಹೇಳಿ ಕೊಟ್ಟಿದ್ರು ನಿನ್ನೆ. ಆಮೇಲೆ ನೀವು ಪ್ರೂವ್ ಮಾಡ್ಕೊಳ್ಳಿ ನಿಮ್ಮನ್ನು ನೀವು, ಯಾಕಂತಂದರೆ 2 ಟೀಮ್ಗಳು ಕೂಡ ನಿಮ್ಮನ್ನು ತೊಗೊಂಡಿಲ್ಲ, ಆಯ್ಕೆ ಮಾಡ್ಕೊಂಡಿಲ್ಲ. ನೀವು ಕೇಳಿದಷ್ಟು ಅಮೌಂಟ್ ಅವ್ರು ಕೊಡಲಿಲ್ಲ, ನೀವು ಹೋಗಲಿಲ್ಲ ಅಲ್ಲ, ಅದು ಒಂದು ಇಲ್ಲಿ ಗೊತ್ತಾಯ್ತು ನಮ್ಗೆ. ಆಮೇಲೆ ಇದರಿಂದಾಗಿ ಬಿಗ್ ಬಾಸ್ ಅವರು ಅವ್ರಿಗೆ ನಿಮ್ಮನ್ನು ನೀವು ಪ್ರೂವ್ ಮಾಡ್ಕೊಳ್ಳಿ ಅಂತ ಹೇಳಿ ಒಂದು ಆಟನ ಕೊಟ್ಟಿದ್ರು ಅವ್ರಿಗೆ ಆಡಕ್ಕೆ. ಬಟ್ ಇವತ್ತು ಹೆಂಗೆ ಆಡ್ತಾರೋ ಏನು ಆಡ್ತಾರೋ ನೋಡಮ್ಮ. ಯಾಕಂತಂದರೆ ಈಗ ಪ್ರೋಮೋ ಬಿಟ್ಟಿದ್ರಲ್ವ, ಅದರಲ್ಲಿ ಹರಾಜಿಗೆ ಅವ್ರು ಕೂಡ ನಿಂತಿದ್ರು. ಅವ್ರನ್ನ ತೊಗೊಂಡಿದ್ದಂಗೆ ಕಾಣಿಸಕತ್ತದ, ತೊಗೊಂಡಿದ್ದಾರೆ ಅವ್ರು ಅದಕ್ಕೆ ನಕ್ಕಿದಾರ. ಇದರಿಂದಾಗಿ ಅವರು ಖುಷಿಯಾಗಿದ್ದಾರಲ್ವ. ಈಗ ನಾನು ಒಂದು ಟೀಮಲ್ಲಿ ಇದ್ದೀನಿ ಅಂತ ಹೇಳಿ ಈಗ ಟೀಮನ್ನು ಗೆಲ್ಸೋದು ಇಂಪಾರ್ಟೆಂಟ್ ಆಗುತ್ತೆ, ಜೊತೆಗೆ ತಾವೇ ಇಂಡಿವಿಜುವಲ್ ಆಗಿ ಗೆಲ್ಲೋದು ಕೂಡ ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗ್ತದೆ ಅಂತಲೇ ಹೇಳ್ಬೋದು. ನೋಡೋಣ ನಾಳೆ ಯಾರ್ಯಾರ ಪ್ಲೇಸ್ ಹೆಂಗೆ ಚೇಂಜ್ ಆಗ್ತದೆ ಅಂತೇಳಿ. ಯಾಕಂತಂದರೆ ಇವತ್ತಿಂದ ಏನೇನು ನೋಡಿದ್ವಿ ಎಲ್ಲ ಅದು ರಿಸಲ್ಟ್ ನಾವು ಹೇಳಿದ್ವಿ. ಬಟ್ ನಾಳೆ ಹೆಂಗೆ ಆಡ್ತಾರ ಇವತ್ತಿಂದೆಲ್ಲ ವಿಡಿಯೋ ನೋಡ್ತಾರೆ ಎಲ್ಲರೂ, ಅಂದ್ರೆ ಎಪಿಸೋಡ್ ನೋಡ್ತಾರೆ. ಎಪಿಸೋಡ್ ನೋಡಿಬಿಟ್ಟು ಮತ್ತೆ ವೋಟಿಂಗ್ ರಿಸಲ್ಟ್ ಚೇಂಜ್ ಆಗ್ತದೆ ಅಂತಲೇ ಹೇಳ್ಬೋದು. ನೋಡೋಣ ನಾಳೆ ಯಾರ್ಯಾರು ಯಾವ್ಯಾವ ಪ್ಲೇಸ್ನಾಗ ಇರ್ತಾರೆ ಅಂತ ಹೇಳಿ ನಿಮ್ಗೆ ಮತ್ತೆ ಹೇಳ್ತೀನಿ. ಇನ್ನು ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನ್ಸಿತ್ತು ಅಂತ ಹೇಳಿ ಕಮೆಂಟ್ನಾಗ ತಿಳಿಸ್ರಿ.